A very good afternoon to all my enthusiastic students of first year PUC. So today we are going to learn the next part of the story, that is Oru Manushyan, written by Vaiko Muhammad Bashir. So Oru Manushyan means a human being. He is a stranger, means the person who has human quality in him. So the narrator shares his own experience with the readers and expresses that he has got some unclear notions about human beings. ಮನುಷ್ಯರ ಬಗ್ಗೆ ಸರಿಯಾಗಿ ಅಸ್ಪಷ್ಟವಾಗಿರ್ತಕ್ಕಂಥದ್ದು ಅಂದರೆ ಸರಿಯಾಗಿ ಇಲ್ಲ, ಕ್ಲಿಯರ್ ಆಗಿ ಇಲ್ಲ, ಅಸ್ಪಷ್ಟವಾಗಿರ್ತಕ್ಕಂಥ ವಿಚಾರಗಳು ಸಾಕಷ್ಟವ ನಮಗೆ ಅಂತ ಹೇಳ್ಕೊತ ಬಂದರು. ಆ್ಯಂಡ್ ದೆನ್ ಹಿ ಶೇರ್ಸ್ his experience with the readers here in the form of a story. So he stayed in that city in a very small dingy room on a dirty street. It was quite a big city in the valley of a mountain, and the people of that area were very cruel. Murder, robbery, pickpocketing were daily occurrences in the area. So in the midst of all these cruel people, the narrator stayed in a very small room, very small and dingy room ಅಂತ ಕರೀತಾರೆ. ಡೈರೆಕ್ಟರ್ ಇದ್ದರು ಆ ಏರಿಯಾದಲ್ಲಿ ಅಂತ. some 1500 miles from his hometown. 1500 ಮೈಲುಗಳಷ್ಟು ಅಂತರದಲ್ಲಿರ್ತಕ್ಕಂಥ ಒಂದು ಏರಿಯಾ ಪ್ರದೇಶ. ಆ ಕಣಿವೆಯಲ್ಲಿ ಬಂದು ವಾಸವಾಗಿದ್ದರು ನ್ಯಾರೇಟರು. ನೀವು ತಿಳ್ಕೊಂಡ್ರೆ ಅದನ್ನು ಹೋದ ಒಂದು ಸೆಷನ್ದಲ್ಲಿ. he stayed in that city in a very small dingy room. ಅಲ್ಲಿ ಅವರು ಒಂದು ಸಣ್ಣ ರೂಮಿನಲ್ಲಿ ವಾಸವಾಗಿದ್ದರು, ಬಾಡಿಗೆ ತಗೊಂಡದನ್ನು ರೂಮನ್ನು. ಸ್ಮಾಲ್ ರೂಮ್, ಭಾಳ ಸಣ್ಣದಿತ್ತು, ಕನ್ಸಿಸ್ಟೆಡ್ ಇತ್ತು, ಡಿಂಜಿ ರೂಮ್, ಡರ್ಟ್ ಆಗಿತ್ತು. ಮತ್ತು ಇನ್ನೊಂದೇನು ಅಂದ್ರೆ ಗ್ಲೂಮ್ ಅಂತ ಕರಿತೀವಿ, ಸ್ವಲ್ಪ ಮಂದ ಬೆಳಕಿರ್ತಕ್ಕಂಥ ರೂಮ್ ಆಗಿತ್ತು. ಆನ್ ಎ ಡರ್ಟಿ ಸ್ಟ್ರೀಟ್. ಎಂಥ ಸ್ಟ್ರೀಟು? ಡರ್ಟಿ, ಕವರ್ಡ್ ವಿತ್ ಡಸ್ಟ್ ಅಂತ. ಇಲ್ಲಿ ಡರ್ಟಿ ಅಂದರೆ ಎರಡು ಅರ್ಥ ಕೊಡ್ತದೆ ಅಂತ ಹೇಳಿದ್ದೆ ನಾನು. ಒಂದು ಡರ್ಟಿ ಪೀಪಲ್ ಇದ್ದರು, ಇನ್ನೊಂದು ಡರ್ಟಿ ಕವರ್ಡ್ ವಿತ್ ಡಸ್ಟ್ ಅಂತ. ಅಂಥ ಒಂದು ಏರಿಯಾದಾಗ ಅನಿವಾರ್ಯತೆಯಿಂದ ಇನ್ಎವಿಟಬಲಿ narrator stayed in that very small dingy room on a dirty street. He carried on a profession over there. ಅಲ್ಲಿ ಒಂದು ಪ್ರೊಫೆಷನ್ ಅವ್ರಿಗೆ ಬೇಕಾಗಿತ್ತು, ಟು earn his own living. ಅದನ್ನು ಇವತ್ತು ಮುಂದುವರಿಸೋಣಂತ. I stayed in that city in a very small dingy room on a dirty street. I carried on a profession there, teaching English to some migrant laborers from 9:30 till 11 in the night. So he carried on a profession, teaching English to some migrant laborers from 9:30 till 11 in the night. 9:30ರಿಂದ 11 ರಾತ್ರಿ 11 ಮಟ ಏನು ಮಾಡ್ತಾಯಿದ್ರು? ಹಿ ವಾಸ್ ಟೀಚಿಂಗ್ ಇಂಗ್ಲೀಷನ್ನು ಕಲಿಸ್ತಾ ಇದ್ದರು. ಹೌ ಟು ರೈಟ್ ಅಡ್ರೆಸ್ಸಸ್ ಇನ್ ಇಂಗ್ಲೀಷಿನಲ್ಲಿ ವಿಳಾಸಗಳನ್ನು ಹೆಂಗೆ ಬರೀಬೇಕು ಎಂಬುದನ್ನು ಕಲಿಸ್ತಾ ಇದ್ದರು. ಯಾಕಂದರೆ ವಿಳಾಸಗಳನ್ನು ಬರೆದು ಕೊಟ್ಟರೆ ಆವಾಗಿನ ಕಾಲದಲ್ಲಿ ಬಹಳ ಬೆಲೆ ಇತ್ತು, ಮತ್ತು ಅದಕ್ಕೆ ದೇ ವರ್ ಪ್ಯಾಡ್ ಸಮ್ ವ್ಯಾಲ್ಯೂ. ಅದಕ್ಕೆ ಅವ್ರಿಗೆ ಅರ್ನಿಂಗ್ಸ್ ಕೂಡ ಆಗ್ತಾ ಇತ್ತು. ಅದನ್ನು ಕಲಿಸ್ತಾ ಇದ್ರು ಅವರು. ಹೌ ಟು ರೈಟ್ ಅಡ್ರೆಸ್ಸಸ್ ಇನ್ ಇಂಗ್ಲೀಷ್ ಅಂತ ಕಲಿಸ್ತಾ ಇದ್ರು ಅವರಿಗೆಲ್ಲ ಅಂತ. ಸೊ ಹಿ ಕ್ಯಾರಿಡ್ ಆನ್ ಎ ಪ್ರೊಫೆಷನ್ ಫಾರ್ ಹೀಸ್ ಓನ್ ಲಿವಿಂಗ್, ಟು earn his own living, to earn his own bread and butter. ಅದನ್ನು ಕಲಿಸ್ತಾ ಇದ್ರು ಅಂತ. ಅಲ್ಲಿ ಎಷ್ಟರಿಂದ? ಫ್ರಮ್ 9:30 till 11 in the night. I taught them to write addresses in English. Learning to write an address in English was considered great education there. ಆ ಸ್ಥಳದಲ್ಲಿ ಲರ್ನಿಂಗ್ ಟು ರೈಟ್ ಅನ್ ಅಡ್ರೆಸ್ ಇನ್ ಇಂಗ್ಲೀಷ್ ವಾಸ್ ಕನ್ಸಿಡರ್ಡ್ ಗ್ರೇಟ್ ಎಜುಕೇಷನ್ ದೇರ್. ದೊಡ್ಡದೊಂದು ಶಿಕ್ಷಣ ಅಂತ ತಿಳ್ಕೊಂಡಿದ್ರಂಥವ್ರಲ್ಲಿ
ಏನು? ಲರ್ನಿಂಗ್ ಟು ರೈಟ್ ಆ್ಯಂಡ್ ಅಡ್ರೆಸ್ ಇನ್ ಇಂಗ್ಲೀಷ್. ಇಂಗ್ಲೀಷಿನಲ್ಲಿ ವಿಳಾಸಗಳನ್ನು ಬರೆಯೋದೇ ದೊಡ್ಡ ಶಿಕ್ಷಣದ ಒಂದು ಘಟ್ಟ ಅಂತ ತಿಳ್ಕೊಂಡಿದ್ರು ಅವರು. ಶಿಕ್ಷಣ, ಹಿ ಈಸ್ ಎಜುಕೇಟೆಡ್ ಅಂತ ಯಾವಾಗ ಕರಿಬೇಕು? ಹಿ ಲರ್ನ್ಸ್ ಟು ರೈಟ್ ಆ್ಯಂಡ್ ಅಡ್ರೆಸ್ ಇನ್ ಇಂಗ್ಲೀಷ್ ಅಂದ್ರೆ ಹಿ ಈಸ್ ಎಜುಕೇಟೆಡ್ ಅಂತ. ಅಷ್ಟರ ಮಟ್ಟಿಗೆ ಬೆಲೆ ಇತ್ತು. ಮೀನ್ಸ್ ರೈಟಿಂಗ್ ಆ್ಯನ್ ಅಡ್ರೆಸ್ ಇನ್ ಇಂಗ್ಲೀಷ್ ವಾಸ್ ಟ್ರೀಟೆಡ್ ಆ್ಯಸ್ ಗ್ರೇಟ್ ಎಜುಕೇಷನ್ ದೇರ್. ಅಲ್ಲಿ ದೊಡ್ಡದೊಂದು ಶಿಕ್ಷಣ ಅಂತ ತಿಳ್ಕೊಂಡಿದ್ರು. ಎಜುಕೇಟೆಡ್, ಅವ್ರು ಯಾರು ಕಲಿತಾರ ಬರೀತಾರೆ ಅವರು ಎಜುಕೇಟೆಡ್ ಇದ್ದಂಗೆ ಆ ಏರಿಯಾ ಒಳಗೆ. ಅಷ್ಟರ ಮಟ್ಟಿಗೆ ದೇ ರೆಸ್ಪೆಕ್ಟೆಡ್ ರೈಟಿಂಗ್ ಆ್ಯನ್ ಅಡ್ರೆಸ್ ಇನ್ ಇಂಗ್ಲೀಷ್. ಇಂಗ್ಲೀಷ್ನಲ್ಲಿ ವಿಳಾಸವನ್ನು ಬರೆಯೋದಕ್ಕೆ ಅಷ್ಟು ಮಹತ್ವ ಕೊಡ್ತಿದ್ರು, ಅಷ್ಟು ಗೌರವಾನ್ವಿತವಾಗಿ ನೋಡ್ಕೋತಿದ್ರು ಅಂತ. ಅದಕ್ಕೆ ಗ್ರೇಟ್ ಎಜುಕೇಷನ್ ಅಂತ ತಿಳ್ಕೊತಿದ್ರಂತ. ಸೊ ದ ನ್ಯಾರೇಟರ್ ಕ್ಯಾರಿಡ್ ಆನ್ ಎ ಪ್ರೊಫೆಷನ್, ಟೀಚಿಂಗ್ ಇಂಗ್ಲೀಷ್ ಟು ಸಮ್ ಮೈಗ್ರೆಂಟ್ ಲೇಬರರ್ಸ್. He taught them how to write an address in English from 9:30 till 11 in the night. ಇದಿಷ್ಟು ನಿಮಗೆ ಗೊತ್ತಾಯಿತು. ಮತ್ತು ನ್ಯಾರೇಟರ್ ಆಫ್ ದ ಸ್ಟೋರಿ ನಮಗೆ ರಿಮೈಂಡ್ ಮಾಡ್ತಾರೆ, ಹೇಳ್ತಾರೆ, ಯು ಮಸ್ಟ್ ಹ್ಯಾವ್ ಸೀನ್ ಪೀಪಲ್ ಹೂ ರೈಟ್ ಅಡ್ರೆಸ್ಸಸ್ ಎಟ್ ದ ಪೋಸ್ಟ್ ಆಫೀಸ್. ಪ್ರಾಯ ನೀವು ನೋಡಿರ್ಬೋದು ಅಂತ ಹೇಳ್ತಾರೆ. ಯು ಮಸ್ಟ್ ಹ್ಯಾವ್ ಸೀನ್, ನೋಡಿರಲೇಬೇಕು, ಪೀಪಲ್ ಹೂ ರೈಟ್ ಅಡ್ರೆಸ್ಸಸ್ ಎಟ್ ದ ಪೋಸ್ಟ್ ಆಫೀಸ್. ಪೋಸ್ಟ್ ಆಫೀಸ್ನಲ್ಲಿ ಯಾರಿಗಾರ ಅಕಸ್ಮಾತು ಬರಲಿ, ಈಗಿನ ಕಾಲಲ್ಲ, ಆಗಿನ ಕಾಲದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರು. ಅವಾಗಿತ್ತು. ಈಗೂ ಎಲ್ಲರ ಯಾವುದರ ಒಂದು ತಹಶೀಲ್ದಾರ್ ಆಫೀಸು, ಯಾವುದರ ಒಂದು ರಿಜಿಸ್ಟರ್ ಆಫೀಸು, ಯಾವುದೋ ಒಂದು ಗೌರ್ಮೆಂಟ್ ಕಚೇರಿನೋ, ಡಿ ಸಿ ಆಫೀಸು, ಅಲ್ಲಿ ಇಲ್ಲಿ ಹೋದಂಥ ತಹಶೀಲ್ದಾರ್ ಆಫೀಸು ಎಲ್ಲೇ ಹೋದಂಥ ಸಂದರ್ಭದಲ್ಲಿ ಕೆಲವೊಬ್ರು ಬರೆದು ಕೊಡೋರು ಇರ್ತಾರೆ ಫಾರ್ ಸಮ್ ವ್ಯಾಲ್ಯೂ. ಇಂಗ್ಲೀಷ್ನಲ್ಲಿ ಬರೆಯೋದೆಲ್ಲರಿಗೆ ಬರ್ತಾ ಇರೋಂಗಿಲ್ಲ, ಬರೆದು ಕೊಡುವಂಥವ್ರು ಇರ್ತಾರೆ. ಸೊ ಆವಾಗಿನ ಕಾಲದಲ್ಲಿ ನ್ಯಾರೇಟರ್ ಅವರು ಹೇಳುವಂಥ ಸಂದರ್ಭದಲ್ಲಿ ಅಣೆಗಳ ಲೆಕ್ಕ ಇತ್ತವಾಗ. ಅಣೆಗಳು 1 ಅಣೆ 2 ಅಣೆ ಈ ರೀತಿ ಅಂತ. ಅವಾಗ ಏನಾಗ್ತಿತ್ತು, ಆ ಅಣೆಗಳನ್ನು ಕೊಡ್ತಾಯಿದ್ರು, ಇಷ್ಟು ಅಣೆ ಅಂತ ತಿಳ್ಕೊಂಡು ಫಿಕ್ಸ್ ಮಾಡ್ತಾಯಿದ್ರು, ಅಷ್ಟು ಕೊಡ್ತಾಯಿದ್ರು. ಅದಕ್ಕೆ ಹೇಳ್ತಾರೆ ಅವರು ಏನಂತ, ಯು ಮಸ್ಟ್ ಹ್ಯಾವ್ ಸೀನ್ ದ ಪೀಪಲ್ ಹೂ ರೈಟ್ ಅಡ್ರೆಸ್ಸಸ್ ಅಟ್ ದ ಪೋಸ್ಟ್ ಆಫೀಸ್. ಪೋಸ್ಟ್ ಆಫೀಸ್ನಲ್ಲಿ, ಅಂಚೆ ಕಚೇರಿಯಲ್ಲಿ ಅಡ್ರೆಸ್ಸನ್ನು ಯಾರು ಬರಲಿಕ್ಕೆ ಬರೋಂಗಿಲ್ಲ ಅಂತಾರೆ, ಅನ್ಎಜುಕೇಟೆಡ್ ಇದ್ದಾರೆ, ಇಲ್ಲಿಟ್ರೇಟ್ ಇದ್ದಾರೆ, ಅವ್ರಿಗೆ ಬರೆದು ಕೊಡುವಂಥದ್ದು ಮಾಡ್ತಾಯಿದ್ರು. ಕೆಲವೊಬ್ಬರು ಎದಕ್ಕೆ ಮಾಡ್ತಾಯಿದ್ರು, ಫಾರ್ ಸಮ್ ವ್ಯಾಲ್ಯೂ. ಬೈ ದ್ಯಾಟ್ ದೇ ವಿಲ್ ಅರ್ನ್ ಮನಿ. ಕೆಲವೊಬ್ಬರು ಅದಕ್ಕೆ ಒಂದು ಚಾರ್ಜ್ ಮಾಡ್ತಾಯಿದ್ರು, ಇಷ್ಟು ಅಂತ ತಿಳ್ಕೊಂಡು, ಬರೆದು ಕೊಡಲಿಕ್ಕೆ ಅಂತ ತಿಳ್ಕೊಂಡು ಇಷ್ಟು ಫೀಸ್ ಅಂಥೇಳಿ. ಅದರ ಪ್ರಕಾರ ಇವರು ಕೂಡ ಮಾಡ್ತಾಯಿದ್ರು, ಇದನ್ನು ಕಲಿಸ್ತಾಯಿದ್ರು. ಇದನ್ನು ಕಲಿಸಿದ್ರೆ ದೊಡ್ಡ ಎಜುಕೇಷನ್ ಅಂಥೇಳಿ ಅಲ್ಲಿ ಭಾಳ ಕನ್ಸಿಡರ್ ಆಗ್ತಿತ್ತು ಆ ಏರಿಯಾ ಒಳಗೆ. ಮತ್ತು ಅಷ್ಟೇ ಅಲ್ಲ, ಹೇಳ್ತಾರೆ, ದೇ ವರ್ ಪ್ಯಾಡ್ ಎನಿಥಿಂಗ್ ಬಿಟ್ವೀನ್ 1 ಅಣ ಆ್ಯಂಡ್ 4 ಅಣ್ಣಾಸ್ ಫಾರ್ ರೈಟಿಂಗ್ ಎನ್ ಅಡ್ರೆಸ್. ದೇ ವರ್ ಪ್ಯಾಡ್, ಅವ್ರಿಗೆ ಇದನ್ನು ಬರೆದು ಕೊಟ್ಟರೆ ಅಥವಾ ಕಲಿಸಿದ್ರೆ ಏನಿತ್ತು, ಎನಿಥಿಂಗ್ ಬಿಟ್ವೀನ್ 1 ಅಣ ಆ್ಯಂಡ್ 4 ಅಣ್ಣಾಸ್, 1 ಅಣೆ ಅಥವಾ 4 ಅಣೆಗಳು ಕೊಡ್ತಾಯಿದ್ರು, ಅಣ್ಣಾಸ್ ಫಾರ್ ರೈಟಿಂಗ್ ಎನ್ ಅಡ್ರೆಸ್ ಡಿಪೆಂಡಿಂಗ್ ಆನ್ ನಂಬರ್ ಆಫ್ ಅಡ್ರೆಸ್ಸಸ್. ಇಷ್ಟು ಅರ್ನಿಂಗ್ ಆಗ್ತಾ ಇತ್ತು. ಪೋಸ್ಟ್ ಆಫೀಸ್ನಾಗೂ ಯಾರಾದರೂ ಬರೆದು ಕೊಡ್ತಾಯಿದ್ರು, ಹಂಗೆ ಏನೋ ಒಂದು ಫೀಸು, ಒಂದು ರೆಮ್ಯುನರೇಷನ್ ಕೊಡ್ತಾಯಿದ್ರು ಅಂತ. ಸೊ ಅದೇ ರೀತಿ ನಾನು ಅಂಥದ್ದೇ ಒಂದು ಮಾಡ್ತಾಯಿದ್ದೆ. ಐ ಕ್ಯಾರಿಡ್ ಆನ್ ದ ಸೇಮ್ ಪ್ರೊಫೆಷನ್ ಓವರ್ ದೇರ್ ಟು ಟೀಚ್ ಸಮ್ ಮೈಗ್ರೆಂಟ್ ಲೇಬರರ್ಸ್ ಹೌ ಟು ರೈಟ್ ಅನ್ ಅಡ್ರೆಸ್ ಇನ್ ಇಂಗ್ಲೀಷ್. ಅದಕ್ಕೆ ಐ ವಾಸ್ ಪೇಯ್ಡ್ ಅಂತ ಹೇಳ್ತಾರೆ, ಸಮ್ ವ್ಯಾಲ್ಯೂ ಬಿಟ್ವೀನ್ 1 ಅಣ ಆರ್ 4 ಅಣ್ಣಾಸ್ ಆ್ಯಂಡ್ 4 ಅಣ್ಣಾಸ್. ಬಿಟ್ವೀನ್ 1 ಅಣ ಆ್ಯಂಡ್ 4 ಅಣ್ಣಾಸ್, 1 ಅಣೆದಿಂದ 4 ಅಣೆ ಮಠ ಡಿಪೆಂಡಿಂಗ್ ಆನ್ ದ ಅಡ್ರೆಸ್ಸಸ್ ಕೊಡ್ತಾಯಿದ್ರು. ಎಷ್ಟು ನನಗೆ ಏನಿತ್ತು, ಒಂದು ಜೀವನೋಪಾಯಕ್ಕಾಗಿ ಒಂದು ಸಿಗ್ತಾ ಇತ್ತು, ಇಷ್ಟು ರೊಕ್ಕ ನನಗೆ ಉಪಜೀವನ ಮಾಡ್ಕೊಳ್ಳಿಕ್ಕೆ ಇಷ್ಟು ಸಾಕಾಗಿತ್ತು ಹಣ ಅಂತ ಹೇಳ್ತಿದ್ರು. ಐ ಟಾಟ್ ದ ಸ್ಕಿಲ್ ಆಫ್ ರೈಟಿಂಗ್ ಅಡ್ರೆಸ್ಸಸ್ ಟು ಪೀಪಲ್ ಇನ್ ಆರ್ಡರ್ ಟು ಎಸ್ಕೇಪ್ ದ ಸೇಮ್ ಫೇಟ್ ಮೈ ಸೆಲ್ಫ್. ನೀವೇನು ನೋಡ್ತಾ ಇದ್ದೀರಲ್ಲ, ಯು ಮಸ್ಟ್ ಹ್ಯಾವ್ ಸೀನ್ ದ ಪೀಪಲ್ ಹೂ ರೈಟ್ ಅಡ್ರೆಸ್ಸಸ್ ಅಟ್ ದ ಪೋಸ್ಟ್ ಆಫೀಸ್ ಆ್ಯಂಡ್ ದೇ ಆರ್ ಪೇಡ್ ಬಿಟ್ವೀನ್ 1 ಅಣ ಆ್ಯಂಡ್ 4 ಅಣ್ಣಾಸ್. ಅಂಥದ್ದೇ ಅದರ ಸಲುವಾಗಿಯೇ ಐ ವಾಸ್ ಆಲ್ಸೋ ಟೀಚಿಂಗ್ ಇಂಗ್ಲೀಷ್ ಟು ಸಮ್ ಮೈಗ್ರೆಂಟ್ ಲೇಬರರ್ಸ್. ಇದಕ್ಕೆ ಟು ಅರ್ನ್ ಮೈ ಓನ್ ಲಿವಿಂಗ್. ನಾನು ಕೂಡ ಅಷ್ಟೇ ಬೇಕಾಗಿತ್ತು ನನಗೆ. ಸೊ ಅಷ್ಟು ಒಂದು ಉತ್ಪತ್ತಿಗಾಗಿ, ಆ ಒಂದು ಜೀವನೋಪಾಯಕ್ಕಾಗಿ ಬೇಕು ಅಂತ ಅಷ್ಟು ಬೇಕಾಗಿತ್ತು ಹಣ, ಜೀವನವನ್ನು ಸಾಗಿಸ್ಲಿಕ್ಕೆ, ನಡೆಸಲಿಕ್ಕೆ. ಹೀಗಾಗಿ ಟು ಎಸ್ಕೇಪ್ ಫ್ರಮ್ ದ ಸೇಮ್ ಫೇಟ್, ಅದೇ ದೃಷ್ಟಿಯಿಂದ ಟು ಅರ್ನ್ ಸಮ್ ಮನಿ ಫಾರ್ ಮೈ ಸೆಲ್ಫ್, ಟು ಕೀಪ್ ಮೈ ಸೆಲ್ಫ್,
ಟು ಕೀಪ್ ದ ಹೋಲ್ ಸ್ಕಿನ್ ಅಂತ ಕರಿತೀವಿ ಅದಕ್ಕೆ. ನನ್ನನ್ನು ಉಳಿಸುವುದಕ್ಕೆ, ಬದುಕಲಿಕ್ಕೆ ಭೂಮಿ ಮೇಲೆ ಉಪಜೀವನಕ್ಕಾಗಿ ನಾನು ಅದನ್ನು ಮಾಡ್ತಾ ಇದ್ದೆ. ಐ ಟಾಟ್ ದ ಸ್ಕಿಲ್ ಆಫ್ ರೈಟಿಂಗ್ ಅಡ್ರೆಸಸ್ ಟು ಪೀಪಲ್ ಇನ್ ಆರ್ಡರ್ ಟು ಎಸ್ಕೇಪ್ ದ ಸೇಮ್ ಫೇಟ್. ಅಂದರೆ ಅದೇ ಒಂದು ಉದ್ದೇಶದಿಂದ ನಾನು ಮಾಡ್ತಾ ಇದ್ದೆ. ಬಿಕಾಸ್ ಐ ವಾಸ್ ಪೇಡ್ ಸಮ್ ವ್ಯಾಲ್ಯೂ. ಇಷ್ಟು ಮಾಡ್ತಾ ಇದ್ದೆ. ಆ್ಯಂಡ್ ಟು ಸಿ ಇಫ್ ಐ ಕುಡ್ ಸೇವ್ ಸಮ್ ಮನಿ. ಆ್ಯಂಡ್ ಐ ವಾಸ್ ಟ್ರೈಯಿಂಗ್ ಟು ಸೇವ್ ಸಮ್ ಮನಿ ಫಾರ್ ಫ್ಯೂಚರ್. ಅದರೊಳಗೆ ಏನಾದರೂ ರೊಕ್ಕ ಉಳಿತು ಅಂದರೆ ಅದನ್ನು ಉಳಿತಾಯ ಮಾಡುವಂಥದ್ದು ಕೂಡ ಪ್ರಯತ್ನ ಮಾಡ್ತಾ ಇದ್ದೆ, ನೋಡ್ತಾ ಇದ್ದೆ, ಉಳಿಸ್ಕೊಳ್ತಾ ಇದ್ದೆ ಅಂತ ಹೇಳ್ತಾರೆ ಅವರು. ಇನ್ ದೋಸ್ ಡೇಸ್ ತಮ್ಮದು ರುಟೀನ್ ವರ್ಕನ್ನು ಹೇಳ್ತಾರೆ ಇಲ್ಲಿ. ನಾಳೆ ನಿಮಗೆ ಕೇಳ್ತಾರೆ ಪ್ರಶ್ನೆ, ದೇರ್ ವಿಲ್ ಬಿ ಎ ಕ್ವಶನ್, ವಾಟ್ ವಾಸ್ ದ ರುಟೀನ್ ಆಫ್ ದ ನ್ಯಾರೇಟರ್ ಇನ್ ದಟ್ ಬಿಗ್ ಸಿಟಿ ಅಂತ. ಯು ಹ್ಯಾವ್ ಟು ಆನ್ಸರ್ ದಿಸ್ ಒನ್ ಹಿಯರ್. ಅದಕ್ಕೆ ಲಕ್ಷ್ಯ ಕೊಟ್ಟು ನೋಡ್ತಾ ಇರಬೇಕು ಏನು ಹೇಳ್ತಿರ್ತೀವಿ. ಕಾನ್ಸಂಟ್ರೇಟ್ ಆನ್ ದ ಲೆಸನ್ ಹಿಯರ್ ಅಟ್ ಪೇಜ್ ನಂಬರ್ 32. In those days, I would sleep all day and wake up at 4 in the evening. Those days, I used to sleep whole day, all day. ಇಡೀ ದಿನ ಮಕ್ಕೋತಿದ್ದೆ ಅಂತ ಹೇಳ್ತಾರೆ ಅವರು. ಎಷ್ಟರ ಮಟ್ಟಿಗೆ? ಆ್ಯಂಡ್ ಐ ಯೂಸ್ ಟು ವೇಕ್ ಅಪ್ ಅಟ್ 4 in the evening. 4 ಗಂಟೆ ಕೇಳ್ತಿದ್ದೆ ಸಂಜೆಗೆ. ನಾನು ಅಲ್ಲಿ ಮಟ್ಟ ಮಕ್ಕೋತಿದ್ದೆ, ಸಂಜೆ 4 ಗಂಟೆ ಮಟ್ಟ ಮಕ್ಕೋತಿದ್ದೆ. In those days, I would sleep all day and wake up at 4 in the evening. 4 ಗಂಟೆ ಕೇಳ್ತಿದ್ದೆ ಸಂಜೆಗೆ. ಎದಕ್ಕೆ? ದಿಸ್ ವಾಸ್ ಟು ಸೇವ್ ದ ಎಕ್ಸ್ಪೆನ್ಸ್ ಆಫ್ ಮೈ ಡ್ರಿಂಕಿಂಗ್, ಅಥವಾ ದಿಸ್ ವಾಸ್ ಟು ಸೇವ್ ದ ಎಕ್ಸ್ಪೆನ್ಸ್ ಆಫ್ ಡ್ರಿಂಕಿಂಗ್ ಮೈ ಮಾರ್ನಿಂಗ್ ಟೀ ಆರ್ ಈಟಿಂಗ್ ದ noon meal. My drinking and eating expenses, to cut down the expenses of my drinking and eating. I was doing so because I wanted to save the money. I wanted to save the expenses of my drinking tea, drinking my morning tea and eating noon's meal. ಮಧ್ಯಾಹ್ನ ಮತ್ತು ಎದ್ದು ಬಿಟ್ರೆ, ಲಘು ಎದ್ದು ಬಿಟ್ರೆ ಏನಾಗ್ತದೆ? ಮತ್ತು ಮಾರ್ನಿಂಗ್ ಟೀ ಅಂತಿರ್ತದೆ. ಅದಕ್ಕೆ ಮತ್ತು ಅಗೇನ್ ಐ ಆಮ್ ಗೋಯಿಂಗ್ ಟು ಇನ್ವೆಸ್ಟ್ ದ ಮನಿ. ಮತ್ತು ರೊಕ್ಕ ಕೊಡಬೇಕು ನಾನು. ಮತ್ತು ನೂನ್ಸ್ ಮೀಲ್ ಅಂತ ಇರ್ತದೆ, ಮಧ್ಯಾಹ್ನ ಊಟ ಮಾಡಬೇಕು. ಇವನ್ನೆಲ್ಲ ತಪ್ಪಿಸ್ಲಿಕ್ಕೆ, ಈ ಎಕ್ಸ್ಪೆನ್ಸನ್ನು ಕಡಿಮೆ ಮಾಡಲಿಕ್ಕೆ ನಾನು ಏನು ಮಾಡ್ತಾ ಇದ್ದೆ? ಐ ಯೂಸ್ ಟು ಸ್ಲೀಪ್ ಆಲ್ ಡೇ. ಇಡೀ ದಿವಸ ಮುಕ್ಕೋತಾ ಇದ್ದೆ. ಆ್ಯಂಡ್ ಐ ವೇಕ್ ಅಪ್ ಅಟ್ 4 in the evening. 4 ಗಂಟೆ ಕೇಳ್ತಾ ಇದ್ದೆ ಸಂಜೆಗೆ ಅಂತ. ಎದಕ್ಕೆ? ಈ ಎಕ್ಸ್ಪೆನ್ಸನ್ನು ಕಡಿಮೆ ಮಾಡಲಿಕ್ಕೆ. ಟು ಸೇವ್ ದ ಎಕ್ಸ್ಪೆನ್ಸ್ ಆರ್ ಟು ಸೇವ್ ದ ಎಕ್ಸ್ಪೆನ್ಸಸ್ ಆಫ್ ಮೈ ಡ್ರಿಂಕಿಂಗ್ ಮಾರ್ನಿಂಗ್ ಟೀ, ಅಥವಾ ಮೈ ಡ್ರಿಂಕಿಂಗ್ ಆ್ಯಂಡ್ ಈಟಿಂಗ್ ಇನ್ ದ ಮಾರ್ನಿಂಗ್ ಆರ್ ಆಫ್ಟರ್ನೂನ್, ಆರ್ ಟು ಸೇವ್ ದ ಎಕ್ಸ್ಪೆನ್ಸಸ್ ಆಫ್ ಡ್ರಿಂಕಿಂಗ್ ಮೈ ಮಾರ್ನಿಂಗ್ ಟೀ ಆ್ಯಂಡ್ ನೂನ್ಸ್ ಮೀಲ್. ಇವು ಎರಡನ್ನು ಕಡಿಮೆ ಮಾಡೋದಕ್ಕೆ ಆ ರೀತಿ 4 ಗಂಟೆ ಮಟ್ಟ ಮಕ್ಕೋತಿದ್ದೆ, ಸಂಜೆ ಮಠ ಅಂತ ಹೇಳಿದರು ನ್ಯಾರೇಟರು. ಒನ್ ಡೇ ಐ ಗಾಟ್ ಅಪ್ ಅಟ್ 4 PM ಆ್ಯಸ್ ಯೂಶ್ವಲ್. ಒಂದು ಇನ್ಸಿಡೆಂಟ್ ಹೇಳ್ತಾ ಇದ್ದಾರೆ. ನೌ ಹಿ ಈಸ್ ಗೋಯಿಂಗ್ ಟು ಶೇರ್ ಹೀಸ್ ಇನ್ಸಿಡೆಂಟ್. What happened with him? One day, as usual, he got up at 4 PM as a routine. ರೂಟೀನ್ ಹೆಂಗಿತ್ತು ಅವ್ರದ್ದು? 4 ಗಂಟೆ ಕೇಳುವಂಥದ್ದು. ಒಂದು ದಿವಸ ಅದೇ ರೀತಿ 4 ಗಂಟೆಗೆ ಎದ್ದರು ಸಂಜೆಗೆ. One day, I got up at 4 PM as usual. I finished my daily chores. Daily chores, minor tasks at room. ಅವ್ರು ರೂಮ್ನಲ್ಲಿದ್ದರಲ್ಲ, ಮನೆಯೊಳಗೆ ನಾವು ಕೆಲಸ ಮಾಡೋದಕ್ಕೆ ಚೋರ್ಸ್ ಅಂತ ಕರಿತೀವಿ. ಅದಕ್ಕೆ ಹಿಂದಿ ಚೋರ್ಸ್ ಅಲ್ಲದು, ಇಂಗ್ಲೀಷ್ ಚೋರ್ಸ್ ಅಂತ ಕರಿತೀವಿ. ಚೋರ್ಸ್ ಅಂದ್ರೆ ಅರ್ಥ ಮೈನರ್ ಟಾಸ್ಕ್ಸ್ ಅಟ್ ಹೋಮ್ ಅಂತ ಕರಿತೀವಿ, ಮೈನರ್ ವರ್ಕ್ಸ್ ಅಟ್ ಹೋಮ್ ಅಂತ ಕರಿತೀವಿ. ನಾವು ಮನೆಯಲ್ಲಿ ಕೆಲಸ ಮಾಡುವಂಥದ್ದು ಎದ್ದು ಕೂಡ ಕೆಲವೊಂದು ವಿಧಾನಗಳೇನಿರ್ತಾವೆ ಅವುಗಳನ್ನೆಲ್ಲ ಫಿನಿಷ್ ಮಾಡ್ಕೊಂಬುವಂಥದ್ದು. ಸೊ ಹಿ ಫಿನಿಶ್ಡ್ ಹೀಸ್ ಡೈಲಿ ಚೋರ್ಸ್. ಒನ್ ಡೇ ಹಿ ಗಾಟ್ ಅಪ್ ಅಟ್ 4 in the evening and he finished his daily chores, minor tasks at room or jobs, and stepped out for my tea and a meal. And he stepped out to have his meal and tea. 4 ಗಂಟೆ ಆದಮೇಲೆ ಎದ್ದು ಬಂದರು. ತಮ್ಮ ಕೆಲಸ ಮುಗಿಸ್ಕೊಂಡ್ರೆ ಮನೆ ಒಳಗೆ ಎದ್ದು ಕೂಡಲೇ ಏನೋ ಒಂದು ಮೈನರ್ ಟಾಸ್ಕ್ಸ್ ಇರ್ತಾವೆ, ಕೆಲಸಗಳು, ಹೌಸ್ ಹೋಲ್ಡ್ ವರ್ಕ್ಸ್,
ಕೆಲವೊಂದು ಮನೆ ಕೆಲಸಗಳು ಇದ್ವು ಅಥವಾ ಆ ರೂಮ್ನಲ್ಲಿ ಅವ್ರಿಗೇನು ಕೆಲಸಗಳಿದ್ವು, ಪೆಂಡಿಂಗ್ ವರ್ಕು, ಮಿಸ್ಲೇನಿಯಸ್ ವರ್ಕು, ಅವನ್ನೆಲ್ಲ ಮುಗಿಸ್ಕೊಂಡು ಹಿ ಸ್ಟೆಪ್ಡ್ ಔಟ್. ಹಿ ಕೇಮ್ ಔಟ್ ಆಫ್ ದ ರೂಮ್. ಹಿ ಕೇಮ್ ಔಟ್ ಆಫ್ ದ ರೂಮ್. ಇದಕ್ಕೆ ಟು ಹ್ಯಾವ್ ಹೀಸ್ ಮೀಲ್. ಅವಾಗ ಊಟ ಮಾಡೋ ಟೈಮ್ ಅವ್ರದ್ದು ಬಂದ್ರೆ ಹೊರಗೆ. ಆ್ಯಂಡ್ ಹಿ ವಾಂಟೆಡ್ ಟು ಹ್ಯಾವ್ ಟೀ. ಚಹಾ ಕುಡಿಬೇಕು ಅಥವಾ ಊಟ ಮಾಡಬೇಕು. ಒಮ್ಮೆ ಊಟ ಮಾಡಿ ಚಹಾ ಕುಡಿದು ಬಿಡೋರು ಅಷ್ಟೇ. 4 ಗಂಟೆಗೆ ಎದ್ದು ಎಲ್ಲ ತಮ್ಮ ಕೆಲಸಗಳನ್ನು ಮುಗಿಸ್ಕೊಂಡು ಹೊರಗೆ ಬಿದ್ದರು. ಅದರ್ ಆ್ಯಸ್ ಯೂಶ್ವಲ್. ಆಯಿತು. I finished my daily chores and stepped out for my tea and a meal. You must understand that I was dressed in a suit. The narrator ಹೇಳ್ತಾರೆ, the narrator finished his daily chores and stepped out to have his meal and tea. He was well dressed in a suit ಅಂತ ಅಗದಿ ಹೊರಗೆ ಬಂದರು. ಹೆಂಗೆ ಸೂಟನ್ನು ಹಾಕ್ಕೊಂಡಿದ್ದರು, ಕೋಟನ್ನು ಹಾಕ್ಕೊಂಡಿದ್ದರು. ಕೋಟ್ ಹಾಕ್ಕೊಂಡು ಬಂದರು. ಒಂದು ಪ್ರೆಸ್ಟೀಜ್ ಅದು. ಯಾಕಂದರೆ ಹಿ ವಾಸ್ ಟೀಚಿಂಗ್ ಇಂಗ್ಲೀಷ್ ಫಾರ್ ಸಮ್ ಮೈಗ್ರೆಂಟ್ ಲೇಬರರ್ಸ್. ಮೈಗ್ರೆಂಟ್ ಲೇಬರರ್ಸ್ ಇದ್ದರು, ವಲಸಿಗ ಕಾರ್ಮಿಕರು ಏನಿದ್ರು ಅವ್ರಿಗೆ ಕಲಿಸ್ತಾ ಇದ್ದರು. ಹಿ ಟಾಟ್ ದೆಮ್ ಹೌ ಟು ರೈಟ್ ಅಡ್ರೆಸ್ಸಸ್ ಇನ್ ಇಂಗ್ಲೀಷ್ ಕಲಿಸ್ತಾ ಇದ್ದರು. ಸೊ ರೈಟಿಂಗ್ ಎನ್ ಅಡ್ರೆಸ್ ಇನ್ ಇಂಗ್ಲೀಷ್ ವಾಸ್ ಕನ್ಸಿಡರ್ಡ್ ಅ ಗ್ರೇಟ್ ಎಜುಕೇಷನ್ ದೇರ್. ಅಲ್ಲಿ ದೊಡ್ಡದೊಂದು ಗ್ರೇಟ್ ಎಜುಕೇಷನ್ ಅಂತ ತಿಳ್ಕೊಂಡಿದ್ರು. ಇವ್ರು ಕಲಿಸ್ತಾರೆ ಅಂದಮೇಲೆ ಒಂದು ಪ್ರೆಸ್ಟೀಜ್. ಪಾಪ 4 ಮಟ್ಟ ಎಲ್ಲ ಎಕ್ಸ್ಪೆನ್ಸ್ಗಳನ್ನು ಉಳಿಸ್ತಾ ಇದ್ದರು. ಮುಂಜಾನೆ ಚಹಾ ಕುಡಿಯುವಂಥದ್ದು ಅಥವಾ ಊಟ ಮಾಡುವಂಥ ಎಕ್ಸ್ಪೆನ್ಸ್ ಇರ್ಬೋದು, ಖರ್ಚು, ಅದನ್ನು ಉಳಿಸಿ ಬಂದರು. ಸೊ ಪ್ರೆಸ್ಟೀಜಿಯಸ್ ಆಗೇ ಬಂದರು. ಇನ್ ಎ ಡಿಗ್ನಿಫೈಡ್ ಮ್ಯಾನರ್ ಹಿ ವಾಸ್ ಡ್ರೆಸ್ಡ್ ಇನ್ ಎ ಸೂಟ್. ಕೋಟ್ ಹಾಕ್ಕೊಂಡ ಬಂದರು. ಇನ್ ಡಿಗ್ನಿಫೈಡ್ ಮೆಜೆಸ್ಟಿಕ್ ಮ್ಯಾನರ್ ಬಂದರು. ಅಗದಿ ಗಂಭೀರ್ಯದಿಂದ ಹೊರಗೆ ಬಂದರು. ಯಾಕಂದ್ರೆ ಏನು ತೊಂದರೆ ಇದ್ದಿದ್ದಿಲ್ಲ. ಯಾಕಂದ್ರೆ ಹಿ ಹ್ಯಾಸ್ ಮನಿ ಇನ್ ಹೀಸ್ ಓನ್ ಪಾಕೆಟ್ ಆರ್ ವ್ಯಾಲೆಟ್. ರೊಕ್ಕಂತೂ ಇತ್ತು, ಅದಕ್ಕೆ ಎಕ್ಸ್ಪೆನ್ಸ್ ಅಂತೂ ಸೇವ್ ಮಾಡ್ತಾ ಇದ್ದರು. ಅದಕ್ಕೆ ಹೇಳಿದ್ರು ಅವರು, ಹಿ ಕುಡ್ ಸೇವ್ ಸಮ್ ಮನಿ ಅಂಥೇಳಿ ಉಳಿಸ್ತಾ ಇದ್ದರು. ಅದರ ಸಲುವಾಗಿ ಏನು ಮಾಡ್ತಾಯಿದ್ರು, 4 ಗಂಟೆಗಿಂತ ಈವ್ನಿಂಗ್ ಹೇಳ್ತಾ ಇದ್ದರು. ಸೊ ಒಂದು ದಿವಸ ಬಂದರು ಹೊರಗೆ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಐ ವಾಸ್ ಡ್ರೆಸ್ಡ್ ಇನ್ ಎ ಸೂಟ್. ನಮಗೆ ಹೇಳ್ತಾರೆ ಅವರು, ನೀವು ತಿಳ್ಕೊರಿ, ನಾನು ಕೋಟ್ ಹಾಕ್ಕೊಂಡು ಬಂದೆ, ಸೂಟ್ ಹಾಕ್ಕೊಂಡು ಬಂದೆ ಅಂಥೇಳಿ. ಐ ಹ್ಯಾಡ್ ಎ ವಾಲೆಟ್ ಇನ್ ಮೈ ಕೋಟ್ ಪಾಕೆಟ್ಸ್. ಒಂದು ವಾಲೆಟ್ ಇತ್ತು ಅಂತ. ವಾಲೆಟ್ ಅಂದರೆ ಒಂದು ಫೋಲ್ಡೆಡ್ ಕೇಸ್ ಟು ಕೀಪ್ ಮನಿ ಇನ್ ಇಟ್. ಅಂದರೆ ಇಲ್ಲಿ ಪರ್ಸ್ ಅಂತ ಅರ್ಥ. ಐ ಹ್ಯಾಡ್ ಎ ವಾಲೆಟ್ ಇನ್ ಮೈ ಕೋಟ್ ಪಾಕೆಟ್ಸ್. ಕೋಟ್ ಪಾಕೆಟ್ ಒಳಗೆ ಒಂದು ವ್ಯಾಲೆಟ್ ಇತ್ತು ಅಂತ ಹೇಳ್ತಾರೆ. ಪರ್ಸನ್ನು ಇಟ್ಟಿದ್ದೆ ಅಂತ ನನ್ನ ಕಡೆ ಇತ್ತು. ಐ ಹ್ಯಾಡ್ 14 rupees ಇನ್ ಇಟ್. 14 ರೂಪಾಯಿಗಳಿದ್ವು ಅಂತ ಆಗಿನ ಕಾಲದಾಗ ಅವ್ರು ಹೇಳೋದು. ನೀವೇನು 14 ರೂಪಾಯಿ ಅಂದ್ರೆ ದೊಡ್ಡದಂಗ್ರಿ ಅಲ್ಲ. ಆಗಿನ ಕಾಲದಲ್ಲಿ 1 ಅಣೆ 2 ಅಣೆ ಇದ್ದಂಥ ಕಾಲ. ಅಲ್ಲಿ 14 ರೂಪಾಯಿ ಅಂದರೆ ದೊಡ್ಡದವಾಗ. ಸೊ ಹಿ ಸೇವ್ಡ್ 14 rupees ವಿಚ್ ವಾಸ್ ಹೀಸ್ ಲೈಫ್ಸ್ ಸೇವಿಂಗ್ಸ್. ಜೀವನದಲ್ಲಿ ಅವರು ಆ ಒಂದು ಏರಿಯಾ ಒಳಗೆ, ಆ ಸಿಟಿ ಒಳಗೆ ಉಳಿಸಿರ್ತಕ್ಕಂಥದ್ದು 14 ರೂಪಾಯಿ. ಹಿ ಕೆಪ್ಟ್ 14 rupees ಇನ್ ದ ವಾಲೆಟ್. ಆ ಪರ್ಸ್ ಒಳಗೆ ಇಟ್ಟಿದ್ರು. ಆ್ಯಂಡ್ ಹಿ ಕೀಪ್ ದ್ಯಾಟ್ ವಾಲೆಟ್ ಇನ್ ಹಿಸ್ ಕೋಟ್ ಪಾಕೆಟ್. ತಮ್ಮ ಕೋಟ್ ಪಾಕೆಟ್ನಲ್ಲಿ ಅದನ್ನಿಟ್ಟಿದ್ರು. ಬಂದರು, ಪ್ರೆಸ್ಟೀಜಿಯಸ್ ಆಗೇ ಬಂದರು. ಅಗದಿ ಆರಾಮ್ ಬೇಕಾದಂಗೆ ಹೋದರೂ ಸಹಿತ ಏನಾಗೋದಿಲ್ಲ ಬಿಲ್ಲು ಕೊಡಲಿಕ್ಕೆ. ಹಿ ಈಸ್ ಏಬಲ್ ಟು ಪೇ ದ ಬಿಲ್, ನೋ ಪ್ರಾಬ್ಲಮ್ ಎಟ್ ಆಲ್. ಆಯಿತು, ಬಂದರು ಹೊರಗೆ. ಐ ಎಂಟರ್ಡ್ ಅ ಕ್ರೌಡೆಡ್ ರೆಸ್ಟೋರೆಂಟ್. ದೊಡ್ಡ ಹೋಟೆಲನ್ನು, ರೆಸ್ಟೋರೆಂಟ್. ಆ ರೆಸ್ಟೋರೆಂಟನ್ನು ಎಂಟರ್ ಆದ. ಎಂಥದ್ದು? ಕ್ರೌಡೆಡ್ ರೆಸ್ಟೋರೆಂಟ್ ಅಂದರೆ ಪಾಪ್ಯುಲರ್ ಇರ್ತಕ್ಕಂಥದ್ದು ಆ ಏರಿಯಾ ಒಳಗೆ. ಅಂಥದ್ದು ಒಂದು ಹೋಟೆಲ್. ಆ ಹೋಟೆಲಿಗೆ ನಾನು ಬಂದೆ. ಮತ್ತು ರೆಸ್ಟೋರೆಂಟು ಹೋಟೆಲು ಸ್ವಲ್ಪ ಭಿನ್ನವಾಗ್ತದೆ ಶಬ್ದಗಳಲ್ಲಿ ಅರ್ಥ. ಅದನ್ನು ಈಗ ತಲೆ ಕೆಡಿಸೋ ಅವಶ್ಯಕತೆಗಳಿಲ್ಲ ನೀವು. ಐ ಎಂಟರ್ಡ್ ಅ ಕ್ರೌಡೆಡ್ ರೆಸ್ಟೋರೆಂಟಿಗೆ ಎಂಟರ್ ಆದ. ಎಲ್ಲೇ ಕ್ರೌಡೆಡ್ ಇರ್ತಕ್ಕಂಥ, ಜನ ನಿಬಿಡ ಇರ್ತಕ್ಕಂಥದ್ದು, ಪಾಪ್ಯುಲರ್ ಇರ್ತಕ್ಕಂಥದ್ದು. ಐ ಏಟ್ ಅ ಫುಲ್ ಮೀಲ್. ಪೂರ್ಣ ಊಟ ಮಾಡಿದೆ ಪೂರ್ತಿ. ಐ ಏಟ್ ಅ ಫುಲ್ ಮೀಲ್ ಕನ್ಸಿಸ್ಟಿಂಗ್ ಆಫ್ ಚಪಾತೀಸ್ ಆ್ಯಂಡ್ ಮೀಟ್ ಕರಿ. I drank tea as well. I ate a full meal. ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟೆ ಅಂತ ಹೇಳ್ತಾರೆ. I ate a full meal and drank tea as well. ಮತ್ತು ಚಾನು ಕುಡಿದು ಬಿಟ್ಟೆ ಅದಾಗಿಂದ. ಆಯ್ತು, ಅವತ್ತಿನ ದಿವಸದ್ದು ಏನು ಊಟದ ಖರ್ಚು ಮತ್ತು ಚಾದ ಖರ್ಚು ಅಷ್ಟೇ ಮುಗೀತು. ಮತ್ತೆ ಹೋಗಿಬಿಡೋರು ಅವರು. ಮತ್ತೆ ಹೋಗಿ 9:30 to 11 in the night. 11 in the night ಅಲ್ಲಿ ಮಟ್ಟ ಟೀಚಿಂಗ್ ಇಂಗ್ಲೀಷ್ ಅವ್ರದ್ದು ಟು ಸಮ್ ಮೈಗ್ರೆಂಟ್ ಲೇಬರರ್ಸ್.
ಮತ್ತು ಬಂದು ಮಕ್ಕೊಂಡ್ರು ಅಂದ್ರೆ 4 ಗಂಟೆ ಮಟ ಈವ್ನಿಂಗ್ ಮಟ ಹೇಳಂಗಿಲ್ಲ. ಹಿಂಗೆ ಒಂದು ರೂಟೀನ್ ಇತ್ತು ಅವ್ರದ್ದು. ಆಯಿತು. The bill came to 11 annas. It was nothing for him. He could pay the bill because he had 14 rupees in his wallet, which was kept in his coat pocket. The bill came to 11 annas. 12 ಅಣೆಗಳು ಬಿಲ್ ಆಯ್ತು ಟೋಟಲ್ ಆಗಿ. ಅಣೆಗಳಿದ್ದಂಥ ಕಾಲ ಅವಾಗ. ಅಣೆಗಳಾಯ್ತು, 11 ಅಣೆಗಳಷ್ಟು ಆಯಿತು. ಅವ್ರಿಗೇನು ತೊಂದರೆ ಇದ್ದಿದ್ದಿಲ್ಲ. 14 ರೂಪೀಸ್ ಇದ್ದು ಅವ್ರ ಕಡೆ ಅಂದಮೇಲೆ ಈ 11 ಅಣೆಗಳನ್ನು ಕೊಡೋದು ದೊಡ್ಡದಲ್ಲ ಅವ್ರಿಗೆ. ಆಯ್ತು, ಎಲ್ಲ ಆಯಿತು. He finished his meal and drank tea as well, and he put his hand into his coat pocket to pick the money from the wallet. ಕೋಟ್ ಪಾಕೆಟ್ ಒಳಗೆ ಕೈ ಹಾಕಿದ್ರು. ಹೇಳ್ತಾರೆ, I put my hand in my coat pocket to pay it. ತಮ್ಮ ಕೈಯನ್ನು ಕೋಟ್ ಪಾಕೆಟ್ ಒಳಗೆ ಹಾಕಿದ್ರು. ಯಾಕಂದರೆ ಟು ಟೇಕ್ ಔಟ್ ದ ವಾಲೆಟ್, ಆ ವಾಲೆಟ್ ಒಳಗೆ 14 ರೂಪೀಸ್ ವಾಸ್ ಕ್ಯಾಪ್ಟ್. ಸೊ ಅದು ಕೊಟ್ಟು 11 annas ಏನದ ಬಿಲ್ಲು, ಆರಾಮ್, he would be able to pay the bill, no problem. I began sweating profusely and almost digested in an instant all that I had eaten. He started sweating profusely in abundant quantity. ಎಕ್ಕದಮ್ಮು ಬೆವರು ಬರ್ಲಿಕ್ಕತ್ತು ಅವ್ರಿಗೆ, ಬೆವರು ಇಳಿಲಿಕ್ಕತ್ತು. ಎಲ್ಲ ಕಡೆಯಿಂದ ಬೆವರು ನಿಂತಿಲ್ಲಿ ಮುಖದಲ್ಲಿ ಪೂರ್ತಿ ಸ್ವೆಟಿಂಗ್ ಸ್ಟಾರ್ಟೆಡ್. ಬೆವರು ಯಾವಾಗ ಬರ್ತದೆ ಮನುಷ್ಯ ಗಾಬರಿ ಆದಾಗ ಅಂತ. ಏನೋ ಒಂದು ಗಾಬರಿ ಆಗಿಬಿಡ್ತು ಅವ್ರಿಗೆ. ಏನಪ್ಪ ಇದು, ಕೊಟ್ಟನೆ ಕೈ ಹಾಕ್ತಾರ, ವಾಲೆಟ್ ಒಳಗೆ ನೋಡ್ಕೋಬೇಕಲ್ಲ, 14 ರೂಪೀಸ್ ಅಂತ ನೋಡ್ತಾರ, ವಾಲೆಟ್ ವಾಸ್ ನಾಟ್ ದೇರ್. ಸಮ್ವನ್ ಪಿಕ್ಡ್ ಹಿಸ್ ವಾಲೆಟ್ ಅಂದರೆ ಸಮ್ವನ್ ಪಿಕ್ಡ್ ಹಿಸ್ ಪಾಕೆಟ್ ಆ್ಯಂಡ್ ಟುಕ್ ಅವೇ ದ ವಾಲೆಟ್. ತೊಗೊಂಡು ಹೋಗ್ಬಿಟ್ಟಿದ್ರು ಯಾರೋ ಒಬ್ರು, ಜೇಬುಗಳತನ. ಯಾಕಂದರೆ ಪಿಕ್ ಪಾಕೆಟಿಂಗ್, ಮರ್ಡರ್ ಆ್ಯಂಡ್ ರಾಬರಿ ವೇರ್ ಡೈಲಿ ಅಕರೆನ್ಸಸ್ ಇನ್ ದಟ್ ಸಿಟಿ. ಸಮ್ವನ್ ಪಿಕ್ಡ್ ಹಿಸ್ ಪಾಕೆಟ್. ಯಾರೋ ಜೇಬುಗಳತನ ಮಾಡಿಬಿಟ್ಟಿದ್ರು ನ್ಯಾರೇಟರ್ದು. ಆ್ಯಂಡ್ ಟುಕ್ ಅವೇ ಹಿಸ್ ವಾಲೆಟ್. ಪರ್ಸನ್ ತೊಗೊಂಡು ಹೋಗ್ಬಿಟ್ಟಿದ್ರು. ಹಿಸ್ ಲೈಫ್ಸ್ ಸೇವಿಂಗ್ 14 ರೂಪೀಸ್ ವಾಸ್ ಇನ್ ದ ವಾಲೆಟ್. ಸೊ ಹಿ ಸ್ಟಾರ್ಟೆಡ್ ಸ್ವೆಟಿಂಗ್ ಪ್ರೊಫ್ಯೂಸ್ಲಿ. ಎಕ್ಕದಮ್ಮು ಬೆವರು ಇಳ್ಲಿಕ್ಕತ್ಬಿಡ್ತು ಎಲ್ಲ ಕಡೆಯಿಂದ ಅವರಿಗೆ. ಆ್ಯಂಡ್ ಆಲ್ಮೋಸ್ಟ್ ಡೈಜೆಸ್ಟೆಡ್, ಎಲ್ಲ ಡೈಜೆಸ್ಟ್ ಆಗಿಬಿಡ್ತು ತಿಂದದ್ದು ಇನ್ ಆ್ಯನ್ ಇನ್ಸ್ಟಂಟ್. ಆ ಕ್ಷಣದಾಗ ಯಾವಾಗ ಪಾಕೆಟ್ ವಾಸ್ ನಾಟ್ ದೇರ್ ಅಂತ ಗೊತ್ತಾತಲ್ಲ ಅವಾಗ. ಯಾಕಂದರೆ ಎಂಥ ಏರಿಯಾದಾಗಿದ್ದಾರೆ ಅವರು, ಜನ ಇವ್ರನ್ನ ನಂಬಂಗಿಲ್ಲ. ನೋ ಒನ್ ಕುಡ್ ಬಿಲೀವ್ ಇನ್ ದ ನ್ಯಾರೇಟರ್ಸ್ ವರ್ಡ್ಸ್. ಅಂಥದ್ದು ಜನ, ಮರ್ಡರು, ಪಿಕ್ ಪಾಕೆಟಿಂಗ್, ರಾಬರಿ ಇದ್ದಂಥ ಏರಿಯಾ ಅದು. ಡೈಲಿ ಆಕರೆನ್ಸಸ್ ಅವು. ಸೊ ಸಮ್ ಒನ್ ಪಿಕ್ಡ್ the pocket of the narrator and took away the wallet. ವಾಲೆಟ್ ತೊಗೊಂಡು ಹೋದ ಅಂದರೆ 14 ರೂಪೀಸ್ ಅದ್ರ ಜೊತೆ ಹೋಯ್ತು ಅಂತ ಅರ್ಥ. ಸೊ ಹಿ ಸ್ಟಾರ್ಟೆಡ್ ಸ್ವೆಟಿಂಗ್ ಪ್ರೊಫ್ಯೂಸ್ಲಿ. ಏಕದಮ್ಮ ಬೆವರು ಹಿಡಿಲಿ ಕತ್ತುಬಿಡ್ತು. ಆ್ಯಂಡ್ ಆಲ್ಮೋಸ್ಟ್ ಡಿಜೆಸ್ಟೆಡ್ ಇನ್ ಅನ್ ಇನ್ಸ್ಟಂಟ್ ಆಲ್ ದ್ಯಾಟ್ ಹಿ ಹ್ಯಾಡ್ ಈಟನ್. ಏನು ತಿಂದಿದ್ರು, ಫುಲ್ ಮೀಲ್ ಮತ್ತು ಟೀ ಎಲ್ಲವೂ ಡೈಜೆಸ್ಟ್ ಆಗಿ ಹೋಗಿಬಿಡ್ತು ಇನ್ ಅನ್ ಇನ್ಸ್ಟಂಟ್. ಪಚನ ಆಗಿ ಹೋಗ್ಬಿಡ್ತು ಅಂತಾರೆ ಅವರು. ಯಾಕಂದರೆ ಬೆವರಿನ ಮೂಲಕ ಹೊರಗೆ ಬಂದುಬಿಡ್ತು ಎಲ್ಲ ಅಂತ. ಬೆವರಾಗಿಬಿಡ್ತಲ್ಲ ಎಲ್ಲ ಕಡೆ, ಗಾಬರಿ ಆಗಿಬಿಟ್ಟ ಮನುಷ್ಯ, ತಿಂದದ್ದೆಲ್ಲ ಜೀರ್ಣ ಆಗಿಬಿಡ್ತು ಅಂತ ಹೇಳ್ತಾರೆ ಏಕದಮ್ಮು. ಆಯಿತು. ದ ರೀಸನ್ ವಾಸ್ ಮೈ ವಾಲೆಟ್ ವಾಸ್ ನಾಟ್ ದೇರ್. ದ ರೀಸನ್ ವಾಸ್ ಸಮ್ ಒನ್ ಪಿಕ್ಡ್ ದ ನ್ಯಾರೇಟರ್ಸ್ ಪಾಕೆಟ್ ಆ್ಯಂಡ್ ಟುಕ್ ಅವೇ ದ ವಾಲೆಟ್. ಯಾರೋ ತೊಗೊಂಡು ಹೋಗಿಬಿಟ್ಟಿದ್ರು ಅಂತ ನ್ಯಾರೇಟರ್ ಅಂತ. ಓ ಏನಿದು ಅಂತ ಆಶ್ಚರ್ಯ ಆಯಿತು ಅವನಿಗೆ, ನ್ಯಾರೇಟರ್ಗೆ. ಐ ಸೇಡ್, ಫ್ರೀ ಆ್ಯಂಡ್ ಫ್ರ್ಯಾಂಕ್ ಆಗಿ ನ್ಯಾರೇಟರ್, ಹಿ ಸಿನ್ಸಿಯರ್ಲಿ ಟೋಲ್ಡ್ ದ ರೆಸ್ಟೋರೆಂಟ್ ಓನರ್, ದ ಓನರ್ ಆಫ್ ದ ಹೋಟೆಲ್, ಡೈರೆಕ್ಟ್ಲಿ ವಾಟ್ ಹ್ಯಾಡ್ ಹ್ಯಾಪನ್ಡ್ ವಿತ್ ಹಿಮ್. ಡೈರೆಕ್ಟಾಗಿ ಹೋಗಿ ಹೇಳಿದ, ಐ ಸೇಡ್ ಸಮ್ ಒನ್ ಹ್ಯಾಸ್ ಪಿಕ್ಡ್ ಮೈ ಪಾಕೆಟ್ ಆ್ಯಂಡ್ ಟೇಕನ್ ಅವೇ ಮೈ ವಾಲೆಟ್. ಹೇಳಿಬಿಟ್ಟ ಇದ್ದಕ್ಕಿದ್ದಂತೆ. ದ ನ್ಯಾರೇಟರ್ ಸಿನ್ಸಿಯರ್ಲಿ ಟೋಲ್ಡ್, ಡೈರೆಕ್ಟ್ಲಿ ಟೋಲ್ಡ್ ದ ಓನರ್ ಆಫ್ ದ ರೆಸ್ಟೋರೆಂಟ್. ಹೇಳಿದ ಏನಂತ, ಸಮ್ ಒನ್ ಹ್ಯಾಸ್ ಟೇಕನ್ ಅವೇ ಮೈ ವಾಲೆಟ್. ಮೈ ಪಾಕೆಟ್ ಹ್ಯಾಸ್ ಬೀನ್ ಪಿಕ್ಡ್ ಬೈ ಸಮ್ ಒನ್. ಹೀಗಾಗ್ಬಿಟ್ಟದ, ನಾ ಏನು ಮಾಡಲಿ ಅಂತ ಪಾಪ ಹೇಳಲಿಕ್ಕೆ ಹೋದ. ತನ್ನ ಅಸಹಾಯಕತೆಯನ್ನು ತೋರಿಸ್ಲಿಕ್ಕೆ ಹೋದ. ಇಟ್ ವಾಸ್ ಎ ವೆರಿ ಬ್ಯುಸಿ ರೆಸ್ಟೋರೆಂಟ್. ಅದು ಎಂಥದ್ದು, ಈ ಎಂಟರ್ಡ್ ಎ ಕ್ರೌಡೆಡ್ ರೆಸ್ಟೋರೆಂಟ್ ಅಂತ ಹೇಳ್ತಾರೆ. ಇಲ್ಲಿ ಇಟ್ ವಾಸ್ ಎ ವೆರಿ ಬ್ಯುಸಿ ರೆಸ್ಟೋರೆಂಟ್. ಎಂಥ ರೆಸ್ಟೋರೆಂಟ್ ಅದು, ಬ್ಯುಸಿ ರೆಸ್ಟೋರೆಂಟ್, ಜನ ಇದ್ದಂಥದ್ದು. The owner of the hotel or restaurant, he could not believe in narrator. Oh, someone has picked his pocket. Someone has taken away his wallet. He could not believe in narrator's words.
ಯಾಕ ಅದು ಏರಿಯಾ ಎಂಥದ್ದು, ರಾಬ್ರಿ, ಪಿಕ್ ಪಾಕೆಟಿಂಗ್ ಮತ್ತು ಮರ್ಡರ್ ಇರತಕ್ಕಂಥ ಏರಿಯಾ. ನ್ಯಾರೇಟರ್ ಎಂಥ ಸಭ್ಯ ವ್ಯಕ್ತಿ ಅಂತ ಏಕದಮ್ ಆ ರೆಸ್ಟೋರೆಂಟ್ ಕೀಪರಿಗೆ ಗೊತ್ತಾಗಲ್ಲ. ಯಾಕಂದ್ರೆ ಎಂಥ ಜನರ ನಡುವೆ ಆ ರೆಸ್ಟೋರೆಂಟ್ ಇದೆ. ದ ಓನರ್ ಆಫ್ ದ ರೆಸ್ಟೋರೆಂಟ್ ಎಂಥಲ್ಲಿದ್ದಾನ, ಹಿ ಈಸ್ ಅಮಂಗ್ ದೋಸ್ ಪೀಪಲ್. ಪಾಪ ನ್ಯಾರೇಟರ್ ಸಭ್ಯ ವ್ಯಕ್ತಿ. ಏನೋ ಹೇಳಬೇಕಂತ ಹೋದರು, ಡೈರೆಕ್ಟಾಗಿ ಹೇಳಿದರು. ದ ಓನರ್ ಕುಡ್ ನಾಟ್ ಬಿಲೀವ್ ಇನ್ ನ್ಯಾರೇಟರ್. ದ ಓನರ್ ಗೇವ್ ಅ ಲೌಡ್ ಗಫಾ. ಜೋರಾಗಿ ನಕ್ಬಿಟ್ರು, ಲೌಡ್ ಗಫಾ. ಇಂಥವೆಲ್ಲ ನನ್ನ ಮುಂದೆ ಹೇಳ್ಬೇಡ, ದಿಸ್ ಟ್ರಿಕ್ ವೋಂಟ್ ವರ್ಕ್ಔಟ್ ಹಿಯರ್. ಇಂಥವೆಲ್ಲ ನಮ್ಮ ಮುಂದೆ ಹೇಳ್ಬೇಡ ಅಂತ ಹೇಳ್ಕೊಂಡು ಜೋರು ನಗದ್ಬಿಟ್ರು. ನಕ್ಕಳು ಏನಾಯಿತು, ಸ್ಟಾರ್ಟ್ಲಿಂಗ್ ಎವ್ರಿ ಒನ್ ಅರೌಂಡ್. ಸ್ಟಾರ್ಟ್ಲಿಂಗ್ ಮೀನ್ಸ್ ಸರ್ಪ್ರೈಸಿಂಗ್ ಎವ್ರಿ ಒನ್ ಅರೌಂಡ್, ಶಾಕಿಂಗ್, ಅಸ್ಟಾನಿಶಿಂಗ್ ಎವ್ರಿ ಒನ್ ಅರೌಂಡ್. ಎಲ್ಲರಿಗೂ ಆಶ್ಚರ್ಯ ಆಗಿಬಿಡ್ತು, ಜೋರೇ ನಕ್ಬಿಟ್ಟ. ಓನರ್ ಆಫ್ ದ ರೆಸ್ಟೋರೆಂಟ್, ಹಿ ಲಾಫ್ಡ್, ಹಿ ಗೇವ್ ಗಫಾ, ಅ ಲೌಡ್ ಗಫಾ. ಜೋರಾಗಿ ಗಹಗಶಿ ನಕ್ಕಬಿಟ್ಟ ಇವನು. ನರೇಟರ್ನ ಸ್ಟೋರಿ ಕೇಳಿ ಎಲ್ಲರನ್ನು ಏನು ಮಾಡಿತು, ಇಟ್ ಕಾಟ್ ದ ಅಟೆನ್ಷನ್ ಆಫ್ ದ ಪೀಪಲ್ ಹೂ ವೇರ್ ಇನ್ ಹೋಟೆಲ್, ರೆಸ್ಟೋರೆಂಟ್. ಅಲ್ಲಿದ್ದಂಥವ್ರು ಎಲ್ಲರೂ ಇವ್ನ ಕಡೆ ನೋಡಿದ್ರು. ಸರ್ಪ್ರೈಸ್ ಆತವ್ರಿಗೆ, ಯಾರೋ ಒಂದು ಗಿರಾಕಿ ಬಂತು, ಬಕರ ಸಿಕ್ತೋಗಿ ರೆಸ್ಟೋರೆಂಟ್ ಕೀಪರ್ಗೆ ಅಂತ ತಿಳ್ಕೊಂಡ್ರು. ಇದು ಕ್ವೈಟ್ ಕಾಮನ್ ಅವ್ರಿಗೆ, ಅಲ್ಲಿದ್ದಂಥ ಜನರಿಗೆ ಅಂತ. ಆಯಿತು, ಇಟ್ ವಾಸ್ ಎ ಬೀಸಿ ರೆಸ್ಟೋರೆಂಟ್. ದ ಓನರ್ ಗೇವ್ಡ್ ಅ ಲೌಡ್ ಗಫಾ, startling everyone around, surprising everyone around. He caught me by the lapels of my coat and shaking me, cried. The owner of the hotel, the owner of the restaurant, he caught the narrator by the lapels of his coat. Lapels ಅಂತ ಇರ್ತದೆ, ಇಲ್ಲಿ ಮಡಿಕೆಗಳಿರ್ತಾವೆ. ಹಿಂಗೆ ಕೋಟಿಗೆ ಇಲ್ಲಿ ಮಡಿಕಿರ್ತಾವ, ಆನ್ ಈಚ್ ಸೈಡ್ ಆಫ್ ದ ಕೋಟ್. ಇಲ್ಲೊಂದು ಮಡಿಕೆ ಇರ್ತದೆ ಕೋಟು, ಅದನ್ನು ಹಿಡಿದವ ಕೋಟನ್ನು ಅಂತ. ಫೋಲ್ಡಿಂಗ್ಸ್ ಇರ್ತಾವೆ ಇಲ್ಲಿ ಆನ್ ಬೋತ್ ಸೈಡ್ಸ್. ಅದನ್ನು ಹಿಡ್ಕೊಂಡ್ಬಿಟ್ಟ. ಹಿ ಕಾಟ್ ಮೀ ಬೈ ದ ಲ್ಯಾಪಲ್ಸ್ ಆಫ್ ಮೈ ಕಾಟ್. ಸೊ ದ ರೆಸ್ಟೋರೆಂಟ್ ಓನರ್ ಕಾಟ್ ದ ನ್ಯಾರೇಟರ್ಸ್ ಕೋಟ್. ಹೆಂಗೆ, ಬೈ ದ ಲ್ಯಾಪಲ್ಸ್ ಆಫ್ ಹಿಸ್ ಕೋಟ್ ಹಿಡ್ಕೊಂಡ. ಆ್ಯಂಡ್ ಶೇಕಿಂಗ್ ಮೀ, ಶೇಕಡ್ ಮೀ ಅಂತ ಹೇಳ್ತಾನೆ. ಹಿ ಶುಕ್ ಮೀ ಅಂತ. ಶೇಕಿಂಗ್ ಅಂದರೆ ಶೇಕಡ್ ಅಂದ್ರೆ ಶುಕ್ ಅಂತ ಅರ್ಥ. ಹೇಳಿ ಶುಕ್ ಮೀ, ಹೆದರಿಸಿದ ಇವನ್ನ, ನರೇಟರ್ನ ಹೆದರಿಸಿದ. ಆ್ಯಂಡ್ ಕ್ರೈಡ್, ಜೋರಾಗಿ ಒದರಿದ. ಏನಂತ, ದಿಸ್ ಟ್ರಿಕ್ ವೋಂಟ್ ವರ್ಕ್ ಹಿಯರ್. ಇವೆಲ್ಲ ಭಾಳ ಮಂದಿ ಹೇಳ್ಯಾರಪ್ಪ. ಐ ಹ್ಯಾವ್ ಬೀನ್ ಟೋಲ್ಡ್ ದ ಸೇಮ್ ಸ್ಟೋರಿ ಬೈ ಆಲ್ ದ ಪೀಪಲ್, ಆರ್ ಆಲ್ಮೋಸ್ಟ್ ಮೆನಿ ಪೀಪಲ್ ಹಿಯರ್. ಭಾಳ ಮಂದಿ, ಸಾಕಷ್ಟು ಜನರು ಇಂಥವ್ರು ನೋಡಿಂಪ ನಿನ್ನಂಥವ್ರನ್ನ ಅಂತ ಹೇಳಿಬಿಟ್ಟ ಪಾಪ ನ್ಯಾರೇಟರ್ಗೆ. ದಿಸ್ ಟ್ರಿಕ್ ವೋಂಟ್ ವರ್ಕ್ ಹಿಯರ್. ಪುಟ್ ದ ಮನಿ ಡೌನ್ ಆ್ಯಂಡ್ ಗೋ, ಆರ್ ಎಲ್ಸ್ ಐ ವಿಲ್ ಗಾಜ್ ಯುವರ್ ಐಸ್ ಔಟ್. ಇಲ್ಲಾಂದ್ರೆ ಏನು ಮಾಡ್ತೀನಿ ನಾನು, ನಿನ್ನ ಕಣ್ಣುಗಳನ್ನು ಕಿತ್ತಿ ಬಿಡ್ತೇನೆ ಅಂತ. ಐ ವಿಲ್ ಮೇಕ್ ಅ ಬಿಗ್ ಹೋಲ್ ಇನ್ ಯುವರ್ ಐಸ್ ಅಂದ್ರೆ ಅರ್ಥ ಏನು, ಐ ವಿಲ್ ಗಾಜ್ ಯುವರ್ ಐಸ್ ಔಟ್. ಗಾಜ್ ಅಂದ್ರೆ ಕಣ್ಣು ಕಿತ್ತಿ ಬಿಡ್ತೀನಿ ಅಂತ ಹೇಳಿದ ಅಂತ. ಇಷ್ಟರ ಮಟ್ಟಿಗೆ ಹೇಳಿಬಿಟ್ಟ ಅಂತ. ಸೊ ಲೆಟ್ ಅಸ್ ಕಂಟಿನ್ಯೂ ನೆಕ್ಸ್ಟ್ ಸೆಷನ್, ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್.